ಇದೇನಿದೆ ಮಾಮ್, ಒಳ್ಳೆ ಬೆನ್ನಿಗೆ ಬಿದ್ದು ಬೇತಾಳ ನಂತರ ಈ ಸಿರಿಗೆರೆ ನನ್ನ ಕಿಲಿಗೆ ಬರ್ತೀಯಾನೆ. ನಮಸ್ಕಾರ ಪ್ರೆಸಿಡೆಂಟ್ ಸಾಹೇಬ್ರಿಗೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ವಿಜಯ, ನೀನು ಹೇಗಿದ್ದೀಯಾ? ನೀನು ಚೆನ್ನಾಗಿರ್ತೀಯ ಬಿಡು. ಬದುಕೋದಾರಿ ಕಂಡ್ಕೊಂಡಿರೋ ಬುದ್ಧಿವಂತರು ಈ ಪ್ರಪಂಚದಲ್ಲಿ ಎಲ್ಲರೂ ಚೆನ್ನಾಗೇ ಇರ್ತಾರೆ. ಏನಯ್ಯ ಮದನ್, ಹೇಗಿದ್ದೀಯಾ? ಹಾಂ ಅಂಕಲ್, ಆರಾಮಾಗಿದ್ದೀನಿ. ಆರಾಮಾಗಿದ್ದೀನಿ. ಅಲ್ಲ ಕಣಯ್ಯ, ನೀನು ಮದುವೆ ಆಗಬೇಕಾಗಿರೋ ಹುಡುಗಿ ಒಬ್ಬ PA ಮದುವೆ ಆಗಿ ಓಡ್ ಹೋದ್ಲು. ಈ ಕಡೆ ನಿಮ್ಮ ಮಾವನ ಅಧಿಕಾರ ನೀನು ಸಿಗುತ್ತೆ ಅಂದ್ಕೊಂಡಿದ್ದೆ, ಅಧಿಕಾರ ಅಂಧಕಾರ ಆಯಿತು. ವಿಷ ಹಾಕಿದ್ರು ನಿಮ್ಮ ಮಾವ ಸಾಯ್ಲಿಲ್ಲ. ಇಷ್ಟೆಲ್ಲ ಆದರೂ ಆರಾಮಾಗಿದ್ದೀನಿ ಅಂತ ಹೇಳ್ತಿದ್ಯಾ? ಇದೆಲ್ಲ ವಿಚಾರ ನನಗೆ ಹೇಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಾ ಇದೆಯಾ? ಶತ್ರುವಿನ ಶತ್ರುಗೆ ಮಿತ್ರ ಆಗೋದೇ ಈ ಸಿರಿಗೆರೆ ಸ್ವಭಾವ ಕಣಯ್ಯ. ಶತ್ರು ಸಂಹಾರ ಆಗೋವರೆಗೂ ಆರಾಮಾಗಿರಬಾರ್ದು. ಆ ವೀರು ಸಾಯೋವರೆಗೂ ನಮಗೆ ನೆಮ್ಮದಿನೂ ಇಲ್ಲ, ಕೈಯಲ್ಲಿ ಅಧಿಕಾರನೂ ಇಲ್ಲ. ಇಲ್ಲ ಮಾಮ್, ಏನಿದೆಲ್ಲ ಹಾಗಿದ್ರೆ ಇವ್ರಿಗೆ ಗೊತ್ತಿದೆ ಮಾಡಿ, ಎಲ್ಲ ವಿಷಯನೂ ಗೊತ್ತಿದೆ. ನಾನಾಗ್ಲೇ ಹೇಳಿದ್ನಲ್ಲ, ಈ ಪ್ಲಾನಲ್ಲಿ ನಾವಿಬ್ರೇ ಅಲ್ಲ, ಇನ್ನೊಬ್ರು ಇದ್ದಾರೆ ಅಂತ. ಅವರೇ ನಮ್ಮ ಸಿರಿಗೆರೆ ಸಾಹೇಬ್. ವೀರು ಇವ್ರನ್ನ ಎಷ್ಟು ನಂಬ್ತಾನೆ ಗೊತ್ತಾ? ಸಾಹೇಬ್ರು ಏನೇ ಹೇಳಿದ್ರು ವೀರು ಅವ್ರ ಮಾತನ್ನ ತೆಗೆದುಹಾಕತೇನೆ.